ದೇವ್ರ ಕೈ ಮುಗಿತಾ ಇದ್ದಾರೆ ಇಲ್ಲಿ. ಕಣ್ಣು ಮುಚ್ಕೊಟ್ಟು ಕೆಳಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಕೈ ಮುಗಿತಾ ಇರ್ತೀವಿ. ಆ ಬೋಳಿ ಭಾಗ ಹಿಂದ್ಗಡೆ ಗೊಣ ಅಂತ ಬೊಗಳ್ತದೆ. ಅದಕ್ಕೆ ಉತ್ತರ ಸೋಳವಾಗ ಅಲ್ಲಿ ಹೇಳಿಲ್ವಾ ಅಲ್ಲಿ ಊಟ ಮಾಡಿದ್ದು ನಂಜುಗೂಡು ಬೇದಿಯಾಗಿದ್ದದು. ಗಾಡಿ ತಂದು ಫುಟ್ಪಾತ್ ಮೇಲೆ ಪಾರ್ಕ್ ಮಾಡ್ಬಿಟ್ಟು ಅಂದ್ಬಿಡು ಅವನು. ಅಲ್ಲೋಗಿ ಕೂತ್ಕೊಳ್ಳೋರು ಗಾಡಿ. K08JW573. ಈ ತಾತಪ್ಪನ ಬಲ್ಲಂಗೋಚಿಗಳು ಮತ್ತು ಬಿಳಿ ಪೂಜಾರಿ ಬಲ್ಲಂಗೋಚಿಗಳು ತುಂಬ ಜನ ಕಾಣ್ತಾ ಇದ್ದಾರೆ. ಆ್ಯಕ್ಚುಲಿ ಬರೀ ಇಷ್ಟ ದೂರ ಬಂದಿರೋದು, ಒಂದು 100 ಮೀಟ್ರ್ ಬಂದಿದ್ದೀನಿ ಅಷ್ಟೇ. ಇವರೆಲ್ಲ ದೇವರ ಮಕ್ಕಳು ಇವರು. ಆ ಕಡೆ ಓಡಾಡೋದು ಜನ ಓಡಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಜಾಸ್ತಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾರೆ. ಇಲ್ಲಿ ಬರ್ತಾರೆ ಇರಲಿಲ್ಲ ಜನಗಳು. ನಾನು ಇಲ್ಲಿ ರಾಚಕರದ ಬಾಲಾಗೊಚ್ಚಿ ಹ್ಯಾಕ್ ರಾಜರ ಆದೇಶ ಆಗಿದೆ ಹ್ಯಾಕ್ ಮಾಡೋದಕ್ಕೆ ಅಂತ. ಹ್ಯಾಕಿಂಗ್ ಇದೇ ಗಾಡಿ ನಾವು ತೊಗೊಳ್ತಾ ಇರೋದು ನೆಕ್ಸ್ಟು. ನನಗೇ ಇಷ್ಟಪ್ಪ ಈ ಗಾಡಿ. ವರ್ಕಪೋಲು ಇದೇ ಬಸ್ ತೊಗೋಬೇಕು ಅಂದ್ಕೊಂಡಿದ್ದೀರಿ. ದೊಡ್ಡದ ವರ್ಕಪೋಲು ಬಸ್ ತೊಗೊಂಡು ಏನೋ ಮಾಡೋದಂತ. ಅಭಯ ಪಟ್ಲ ಭಾರತ ಆ್ಯಕ್ಚುಲಿ. ಪಂಚ ಅಭಯ ಪಂಚ ಗೊತ್ತಾ? ಅಭಯ ಯಾಕೆ ಬಂತು ಅಂತ. ಪಂಚ ಎಲ್ಲಿ ಬರ್ತಾವೆ ನೋಡಿ. ನಾನು ಆಗಲೇ ಹೇಳಿದೆ ಆರ್ಗೇಟ್ ಅಲ್ಲ, ಹಿಂದ್ಗಡೆ ಸರ್ಕಲ್ ಬರುತ್ತೆ ಅಲ್ಲಿ. ಆರ್ಗೇಟ್ ಕರೆಕ್ಟ್. ಆರ್ಗೇಟ್ ಸರ್ಕಲಲ್ಲಿ ಒಂದು 100 ಮೀಟರ್ಸ್ ಬಂದಿಲ್ಲ. ನಾನು ಆಗಲಿ ಎಷ್ಟೊಂದು ಜನ ಪಂಚಗಳು ಕಾಡ್ತಾವ್ರೆ ಅಂತ. ದಾರಿ ಹೋಗಕ್ಕ ಪಂಚ ಕೋಟೆ ಅಜ್ಜರು ಇರ್ಬೋದು. ಏನೋ ನಮಗೆ ಸಾವಿರಪ್ಪ ಮಾಡೋಕ್ಕೆ ಏನು ಕೆಲಸ ಇಲ್ಲ ಬಡೈತೆ. ಓಕೆ, ನಮಗೂ ಸುಮ್ಮನಿರಾಗಿ ಬಿಡೋದಿಲ್ಲ, ತಾವು ಸುಮ್ಮನಿರಲ್ಲ ಬಡೈತೆ. AA9526 ಅದು. ಟಿಫಾರಿಸ್ ಆ್ಯಕ್ಚುಲಿ ಅದೇ 100 ಲೀಟರ್ ಮಾತಾಡ್ತಾ ಇರೋದು. ಶ್ರುತಾ ಒಳ್ಳೆ ಬಾಲಾಗೊಚ್ಚವಳು. ಇಲ್ಲಿ ಆ್ಯಕ್ಚುಲಿ ಬಿಳಿ ಪಂಚೆ ಬಂದಲ್ಲ ಬಡಿ ಭಾಗ ಒಬ್ಬ ಪೆಟ್ರೋಲ್ ಬಿಳಿ ಪಂಚೆ ಮಾತಾಡೋದಲ್ಲ. ಬಿಳಿ ಪಂಚೆ ಮಾತಾಡೋದು ಬಿಳಿ ಪಂಚೆ ಮಾತಾಡೋ ಟೈಮಲ್ಲಿ ಬಿಳಿ ಪಂಚೆ ಫ್ರೇಮಿಂಗಲ್ಲಿ ಬಂದಲ್ಲ ಅವ್ವ. ಅದು ಬದ್ದು ಟಿಫಾನಿಸಿಂದ ಬರ್ತಾನೆ. ಬಿಳಿ ಪಂಚೆ ಕವರ್ ಆಗಿರಲ್ಲ ಬಿಡಿ. ಮೊಕ ಫ್ರೇಮಿಂಗ್ ಅಷ್ಟು ವೈಡಲ್ಲಿ ಬಂದಿರೋ ಡೌಟು. ಮೊಕ ಕವರ್ ಆಗಿರುತ್ತೆ. ಬಿಳಿ ಶರ್ಟ್ ಹಾಕ್ಕೊಂಡಿದ್ದ ಅವನು ಬದ್ದು ಟಿಫಾನಿಸಿಂದ ಒಳಗಡೆ ಬರ್ತಾನೆ. ಅಂದರೆ ಬದ್ದು ಟಿಫಾನಿಸ್ ಒಳಗಡೆಯಿಂದ ಬರ್ತಾನೆ. ಸಡನ್ನಾಗಿ ಜಾಯ್ನ್ ಆಯ್ತಾನೆ. ತೀರ ಹತ್ತರ ಕ್ಲೋಸಪ್ಪಿಗೆ ಬಂದು ಜಾಯ್ನ್ ಆಗೋದು. 1 ಇಂಚ್ ಡಿಸ್ಟೆನ್ಸೇ ಬರ್ತಾರೆ ಸುಳ್ಳು. ಅವಾಗ ಹೆಡ್ಲೈಟ್ಗಳು ಆನ್ ಮಾಡ್ಕೊ ಹೋಗ್ತಾರೆ. 4 ಗಾಡಿಗಳು ಕಾಣ್ತಾ ಇದೆ. ಈ ಮುಂದೆ ಕೂತಿರೋಳು ಹೆಡ್ಲೈಟ್ ಆನ್ ಮಾಡ್ಕೊಂಡೆ ಕೂತಾಳೆ. ನೋಡೋಕೆ ಲೇಡಿ ಬೇರೆ. ಗಾಡಿ ನಂಬರ್ ಪ್ಲೇಟ್ ಇಲ್ಲ. ಮೊಕ ಚೆನ್ನಾಗಿ ಕಾಣ್ತಿದೆ. ನೋಡ್ಕೊಬಿಡ್ರಪ್ಪ. C5533 ಗಾಡಿ ಅದು. ಯಶ್ ರಾಕಿಂಗ್ ಸ್ಟಾರ್ ಎಷ್ಟಿದೆ ಗಾಡಿ. ರಾಕಿಂಗ್ ಸ್ಟಾರ್ ಯಶ್. ನಿಜ ಹೇಳ್ಬೇಕಾದ್ರೆ 8 ಗಂಟೆ 16 ನಿಮಿಷ ನನಗೆ ಆಶ್ಚರ್ಯ ಆಗ್ತಾಯಿದೆ. ಊಟ ಖಾಲಿಯಾಗಿ ಹೋಗಿದೆ. ಲಾಸ್ಟ್ ರೌಂಡು 1 ರೌಂಡ್ ಸಿಗ್ಬೋದು ನನಗೆ ಅಷ್ಟೇ. ಎಷ್ಟೋ ಸರಿ ಈ ಟೈಮಿಗೆ ಸ್ಟಾರ್ಟೇ ಮಾಡಿರಲಿಕ್ಕಿಲ್ಲ. ಇವತ್ತು ಮುಗಿದೇ ಹೋಗಿದೆ.
ಕಡಿಮೆ ಕ್ವಾಂಟಿಟಿ ಊಟ ಸಿಕ್ತು ಒಂದು. ಇಲ್ಲೊಂದು ಯಾರೇ ಕಸ ಗುಡಿಸ್ತಾರೆ ಮಹಾಶಯ ನೋಡ್ಬೇಕು. ಇಲ್ಲಿಂದ ಆ ಕಡೆ ಕಸ ಗುಡಿಸಿಲ್ಲ, ಇಲ್ಲಿಂದ ಈ ಕಡೆ ಕಸ ಗುಡಿಸಿದ್ದಾರೆ. ಕೋಲ್ ಇಟ್ಟಿರೋದು ಕೂಡ ಕಸಬರ್ಲ ಇಟ್ಟಿದ್ದಾರಲ್ಲ, ಅಲ್ಲ ಕುತ್ಕೊಳ್ಳೋ ಜಾಗದಲ್ಲಿ ಇಟ್ಟಿರೋದು. ಹೇಳಿ ಅಲ್ಲಿ ಗುಡಿಸ್ತಾ ಇದ್ದಾಳೆ. ಹೆಂಗೆ ಡಿವಿಯೇಷನ್ ಮಾಡಿದ್ದಾರೆ ಅಂದರೆ ಏನಕ್ಕೆ ಅಂತ ಹೇಳ್ಬಿಡ್ತೀನಿ, ಸ್ಟ್ರಾಟಜಿ ಹೇಳ್ಬಿಡ್ತೀನಿ. ನಾನು ನಿಂತ್ಕೊಳ್ಳೋ ಸ್ಟ್ರಾಟಜೀಸ್ ಹೇಳ್ಬಿಡ್ತೀನಿ. ಈ ಪಾಯಿಂಟ್ ಇದೆಯಲ್ಲ, ಕಸ ಗುಡಿಸಿಲ್ವಲ್ಲ, ಈ ಪಾಯಿಂಟಿಂದ ಮುಂದಕ್ಕೆ ಈ ಥರ ಹಂಪ್ಸ್ ಇದೆ, ಇಲ್ಲಿ ಕಾಣುತ್ತಲ್ಲ, ಈ ಥರದ್ದಿದೆ. ಅಂದರೆ ಪ್ಲೇಟ್ ಇಡೋಕ್ಕೆ ಈಸಿ ಆಗುತ್ತೆ ಈ ಥರ. ಸೊ ಪ್ಲೇಟ್ ಇಟ್ಕೊಂಡು ತಿನ್ಬೋದು. ಅದಕ್ಕೋಸ್ಕರ ಇಲ್ಲಿ ನಿಂತ್ಕೊಳ್ತೀನಿ. ಇಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ಅಲ್ಲಿ ದೊಡ್ಡ ಇಟ್ಟಿದ್ದಾರಲ್ಲ, ಅಲ್ಲಿ ಕುತ್ಕೊಳ್ತೀನಿ. ಅಲ್ಲಿ ತಿರುಗ್ಸೋಕ್ಕೆ ಏನೋ ಒಳಗಡೆ ಹೋಗೋಕ್ಕೆ ಎಂಟ್ರೆನ್ಸ್ಗೆ ಮಾಡಿದ್ರಲ್ಲ, ಅದು ಇನ್ನೂ ಪೋಲ್ಗಳನ್ನ ತೆಗೆದಾಕಿಲ್ಲ, ಹಂಗೆ ಇದೆ. ಸೊ ಪೋಲ್ ಮೇಲೆ ಒಂದೊಂದು ಸರಿ ಕುತ್ಕೊಳ್ತೀವಿ. ಅದಕ್ಕೋಸ್ಕರ ಪೋಲ್ ಹತ್ರ ಬರಲಿಟ್ಟಿದ್ದಾಳೆ ನೋಡೆ. ಇಲ್ಲಿ ನಾನು ಇದಿರ್ತೀನಲ್ಲ, ಯಾವುದು ನಿಂತ್ಕೊಂಡು ತಿಂತೀನಲ್ಲ, ಟೇಬಲ್ ಥರ ಮಾಡಿಕೊಂಡು, ಅಲ್ಲಿ ಆ ಜಾಗದಲ್ಲಿ ಕಸ ಗುಡಿಸಿಲ್ಲ, ಇವಾಗ ಕಸ ಗುಡಿಸ್ತಾ ಇದ್ದಾಳೆ. ಎಂಥ ಮಿಂಡ್ರಿಗುಟ್ಟವಳು ಲೆಕ್ಕ ಹಾಕಿ ಅವಳು. ಬಡ್ಡೆತ್ತ ಬರೀ ಇಂಥದ್ದೇ ಕುಯುಕ್ತಿಗಳು. ಒಳ್ಳೊಳ್ಳೆ ವಿಜುವಲ್ಸ್ಗಳು ಮಿಸ್ ಆಗ್ಬಿಡುತ್ತೆ ಗುರು. ಬಡ್ಡಿ ಮಗಂದು ರೆಕಾರ್ಡ್ ಆಗ್ತಿರುತ್ತೆ, ಅದು ಹೆಂಗೆ ಕಟ್ ಆಗುತ್ತೋ ಗೊತ್ತಿಲ್ಲ ಗುರು. ಒಳ್ಳೆ ವಿಜುವಲ್ ಮಿಸ್ ಆಗೋಯ್ತು. ಇಲ್ಲಿ ಆ್ಯಕ್ಚುಲಿ ಊಟ ಎಷ್ಟು ಸರಿ ಬೇಕಾಗ್ಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಷ್ಟ ಹಾಕಿದ್ದು. ಇಷ್ಟ ಜೊತೆಗಳು ಕಸ ಗುಡಿಸಿಲ್ಲ, ಅವಳದು ಒಳ್ಳೆ ಫ್ರೇಮ್ಗಳಿತ್ತು. ಜೊತೆಗೆ ಇನ್ನೊಬ್ಬ ದಾನ್ ದಡಿಯ ಯಾರೋ ರವಿ ಥರ ಇದ್ದ, ನಮ್ಮ ಕಸಿನ್ ಬ್ರದರ್ ರವಿ ಇದ್ದಾರಲ್ಲ, ಅವ್ನು ಬಾಲಂಗುಚ್ಚಿ. ಅವನೆಲ್ಲ ಸುತ್ತಮುತ್ತ ಒಂದೇ ಸರಿ ನಾನು ಇದು ಇಸ್ಕೊಬರೋಕೆ ಹೋದ್ನಲ್ಲ, ಅವಾಗ ಸುತ್ತಮುತ್ತ ನಾಲ್ಕು ಸರಿ ಓಡಾಡ್ತಿದ್ದ ಬಡ್ಡಿ ಮಗ. ಸೊ ಅವ್ನು ಕವರ್ ಮಾಡಬೇಕಾಗಿತ್ತು. ಕವರ್ ಮಾಡಿದ್ದೆ ಆ್ಯಕ್ಚುಲಿ, ರೆಕಾರ್ಡ್ ಆಗಿಲ್ಲ. ಮತ್ತು ಇನ್ನೊಂದು ಇದು ಏನು, ಇವಳು ಕಸ ಗುಡಿಸ್ತಾಳಲ್ಲ ಇವಮ್ಮಂದು ಇವನ ಮತ್ತು ಬಾಲಂಗುಚ್ಚಿ ಹಾಕಿಸ್ತಾ ಇರೋದನ್ನು. ಅದಕ್ಕೆ ನಿದ್ದೆ ಬಂದ್ಬಿಡುತ್ತೆ, ನಿದ್ದೆ ಮಾಡಿ ಚೆನ್ನಾಗಿ ಅಂತ. ಅದೇ ಕರೆಕ್ಟಾಗಿ ನಾನು ಮುಂದೆ ಕಸ ಗುಡಿಸೋದು ಕವರ್ ಆಗಿತ್ತು, ಅದು ವಿಜುವಲ್ಲು. ಬಡ್ಡಿ ಮಗಂದು ರೆಕಾರ್ಡ್ ಆಗಿಲ್ಲ. ಸೊ ನಮಗಂದು ಮೊಬೈಲು ಏನೋ ಅಪ್ಲಿಕೇಶನಲ್ಲಿ ಮೊಬೈಲ್ ಹ್ಯಾಕ್ ಮಾಡ್ಕೊಬಿಟ್ಟಿದ್ದಾರಲ್ಲ, ಹೀಗಾಗಿ ಒಳ್ಳೊಳ್ಳೆ ವಿಜುವಲ್ಸು ರೆಕಾರ್ಡ್ ಆಗ್ತಾ ಇರುತ್ತೆ. ಇದಕ್ಕಿದ್ದಂಗೆ ಎಲ್ಲ ಮಾಯ ಆಗೋಗುತ್ತೆ. ವಿಜುವಲ್ಸ್ ಇರೋಲ್ಲ, ಅಪ್ಲಿಕೇಶನ್ ಎಲ್ಲ ಕ್ಲೋಸ್ ಆಗೋಗುತ್ತೆ ಆ ಥರ. ಅದು ಅಪ್ಲಿಕೇಶನ್ ಓಪನ್ ಇದ್ದರೂ ರೆಕಾರ್ಡ್ ಆಗ್ತಾ ಇರಲ್ಲ. ಥರ್ಡ್ ರೌಂಡ್ ಆ್ಯಕ್ಚುಲಿ 3ನೇ ರೌಂಡ್ ಇಸ್ಕೊಂಡಿದ್ದು. 3ನೇ ರೌಂಡು ಫಸ್ಟ್ ರೌಂಡ್ ಕೊಟ್ಟಿದ್ದಾರಲ್ಲ, ಅದಕ್ಕಿಂತ ಜಾಸ್ತಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಅಲ್ಲೊಬ್ಬ ಹೊಸಬ ಆ್ಯಕ್ಚುಲಿ ಅವ್ನಿಗೆ NGO ಫ್ಲೇವರ್ ಇಲ್ಲ, ವೇಸ್ಟ್ ಬಾಬಡಿ ಅಂತ ಹೇಳ್ಬಿಟ್ಟು ಕೊಟ್ಟ ಔಟಲ್ಲಿ. NGO ಫ್ಲೇವರ್ ಇಲ್ಲ ಅವನಿಗೆ. NGO ಫ್ಲೇವರ್ ಇಲ್ಲ ಅಂದರೆ ರೆಗ್ಯುಲರ್ ಅಲ್ಲ, ಹೊಸಬ. ಸೊ ಕೊಟ್ಬಿಡ. ಫುಲ್ ಪ್ಲೇಟ್ ಸಿಕ್ತು. 3ನೇ ಫುಲ್ ಪ್ಲೇಟ್ ಸಿಕ್ತು. ಫಸ್ಟ್ ರೌಂಡೇ ಫುಲ್ ಪ್ಲೇಟ್ ಸಿಕ್ಕಲಿಲ್ಲ, 3ನೇ ಸರಿಗೆ ಸಿಕ್ತು. ಎಸ್ ಸರ್, ಯಾರೋ ಬಾತ್ ಕೊಟ್ಟರು ಬೆಳಿಗ್ಗೆ. ಥ್ಯಾಂಕ್ಸ್. ಏನು ಹೇಳ್ತಾ ಇದೆ? ಬಿಸ್ಕೆಟ್, ಥ್ಯಾಂಕ್ಸ್. ಟೈಗರ್ ಯಾವನು 50 ಪೈಸೆ ಬಿಟ್ಬಿಡೋಗೋಣ ಸರ್? ಯಾವನು 50 ಪೈಸೆ ಬಿಟ್ಬಿಡೋಗೋಣ? ನಾನು 3 ರೌಂಡ್ ತಿಂದೆ, ಇದು 4ನೇ ರೌಂಡು ತಿಂತಾಯಿದ್ದೀನಿ ಈಗ. ಮಾತು ಕಳಿಸ್ಕೊಡ್ರ. ಹೊಸದಾಗಿ ಮದುವೆ ಆಗಿದ್ದಾನೆ, ಹಳೆ ಬೆಳಕ ಮದುವೆ ವಿಷಯ ಮಾತಾಡ್ತಿರೋದು. ಅದು ಪೆಡಿಕೋಟ್ ಕ್ವೀನು. ಅಲ್ಲಿ ಅಂಗಡಿ ಮುಂದೆ ಹೂವು ಕೊಡ್ತಾನೆ ಅಂತಿಲ್ಲಲ್ಲ, ಅವಳು ಪೆಡಿಕೋಟ್ ಕ್ವೀನು. ಹೂವು ಪುಷ್ಪರಾಜ್ ಸುಮಲತಾ ಅಂಬರೀಷ್ ರೆಪ್ರೆಸೆಂಟ್ ಮಾಡುತ್ತೆ. ಜೊತೆಗೆ ಇದು ಅಂದರೆ ಹೆಸರನ್ನು ಸುಮಲತಾ ಅಂಬರೀಷು, ಅಭಿ ವೆಹಿಕಲ್ ಕೂಡ ಹೋಯ್ತು, ಅಂದರೆ ಆಟೋ ಹೋಯ್ತು, ಅದು ಅಭಿ ಹೋಯ್ತು. ಇಲ್ಲಿ ಚಡ್ಡಿಯಾಗ ಸಾಬಾನು ತೋರ್ಸೋನವ. ಅಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಒಬ್ಬ ಇದ್ದಾನೆ, ಎಲ್ಲಿಂದ ಮಾಡ್ತಾನೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ತಳ್ಳೆ ಗಾಡಿ ಇಟ್ಕೊಂಡಿದ್ದಾನೆ ಬಡಿ ಮಗ. ಆ್ಯಕ್ಚುಲಿ ಅವನು ಸಾಮಾನು ತೋರಿಸ್ತಾನೆ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಅದಕ್ಕೆ ಚಡ್ಡಿ ಹಾಕೊಂಡು ಸಾಮಾನು ತೋರಿಸೋ ಐಡೆಂಟಿಟಿ ಅವ್ನು ಕ್ರಿಯೇಟ್ ಮಾಡ್ಕೊಂಡಿರೋದು ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು. ಅಲ್ಲಿಂದ ಅದಕ್ಕೆ ಕಲ್ಟಿವೇಟ್ ಆಗಿ ಬಂದಿರೋದು. ಇದು ಕತೆ ತೋರಿಸ್ತೀನಿ, ಅಂದರೆ ಕತೆ ತೋರಿಸ್ತೀನಿ ಅಂದರೆ ಮುಂದಕ್ಕೆ ಈ ಥರ ಜನಗಳು ಸಿಗ್ತಾ ಇರ್ತಾರೆ, ಅವಾಗ ಅದು ಅಪ್ಡೇಟ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ತುಂಬ ಜನ ಸಿಕ್ಕಿದ್ದಾರೆ. ಇವನ್ ಬೆಳಗ್ಗೆ ಕೂಡ ಇದೇ ಥರ ಸ್ಟೋರಿ ನಡೀತು, ಎಲ್ಲ ಸಾಯಂಕಾಲವೂ ನಡೀತು. ಸುಮಾರು ಕವರ್ ಮಾಡೋಕ್ಕಾಗಿಲ್ಲ. ಕವರ್ ಮಾಡೋ ಟೈಮಲ್ಲಿ ಅದು ಸಾಧ್ಯವಾದ ಟೈಮಲ್ಲಿ ಕವರ್ ಮಾಡಿ ಹೇಳ್ತೀವಿ. ಹೆಡ್ಲೈಟ್ ಹಾಕೊಂಡ್ಬರ್ತಾರದು ರಾಂಗ್ ಬೆನ್ನಲ್ಲಿ ಬರ್ತಾವನೆ, ಹೆಡ್ಲೈಟ್ ಹಾಕೊಂಡ್ಬರ್ತಾವನೆ.
ಅಪೋಸಿಟೇ ಬರ್ತಾ ಇರೋದು ಈ ಆಟೋ 4C1923 JU4345. (2658) headlight HD 4682. ನಾನು ನೀರು ಹರಿಸ್ತಾನೆ ಅಂತ ಗೆಸ್ ಮಾಡಿದ್ದೆ. ಇಲ್ಲಿ ನೀರಿತ್ತಲ್ಲ, ಕೊಚ್ಚೆ ಹಾರಿಸ್ತಾರೆ ಅಂತ ಗೆಸ್ ಮಾಡಿದ್ದೆ. ಕೊಚ್ಚೆ ಹಾರಿಸಿಲ್ಲ. ಅಲ್ಲಿ ಸಾಮಾನ್ಯವಾಗಿ ನೀರು ಕುಡಿತೀನಿ ಹೋದ ತಕ್ಷಣ, ಅದಕ್ಕೆ ನನಗಿಂತ ಮುಂಚೆ ಬಂದು ನೀರು ಕುಡಿತಾರಲ್ಲ, ಆ ಜಗ್ಗಲ್ಲಿ ನೀರು ಕುಡಿದ್ಬಿಟ್ಟು ನಮ್ಮ ಹುಡುಗನಲ್ಲ ಅವನು, ಯಾರೋ ರಾಯಲ್ ಫ್ಯಾಮಿಲಿ ಕಡೆ ಅವನು. ಗ್ರೇ ಕಲರ್ ಬಟ್ಟೆ ಹಾಕೊಂಡಿರೋದ್ರೆ ಪ್ರೈಮ್ ಕಿಂಗ್ ಔಟ್ಫಿಟ್ ಪೊಸಿಷನ್. ಅಲ್ಲಿಗೆ ಹೋಗ್ಬಿಡ್ತಾನೆ ಅಂತ ಅಲ್ಲೂ ಕವರ್ ಮಾಡ್ಕೊತಾ ಇತ್ತು ಮಗಳು, ಕೈ ಕಾಲು ತೊಳ್ಬೇಕು ಅಲ್ಲಿಗೆ ಹೋಗ್ಬಿಡ್ತಾನೆ ಅಂತ. HG 3166 ಗಾಡಿ, ಜುಪಿಟರ್ ಗಾಡಿ, ರೈಟ್ ಸೈಡ್ ಕಟ್ಟಾಗ್ತಾಯಿತ್ತು ಬುದ್ಧಿ ಹೋಗಿ. ಅಲ್ಲಿ ನೀರು ಹಾರಿಸ್ಕೊಂಡು ಹೋಗ್ತಾನೆ ಸೊಳ ಮಗ. ಬೇಕಂತಾನೆ ಬಂದು ಪಕ್ಕಕ್ಕೆ ಹೋಗೋದು. ಆ್ಯಕ್ಚುಲಿ ಅಲ್ಲಿ ನೀರು ಬಿಟ್ಟಿರೋದು ಕೂಡ ಅವ್ರ ಕಡೆಯವ್ರೆ, ಆರ್ಗನೈಸ್ಡ್ ಇಲ್ಲ ಅದು. ನಾನು ಉಗಿತಾನೆ ಇವನು ಆ್ಯಕ್ಚುಲಿ ನೀವು ಮದ್ದೂರು ಏನೋ ಉಗಿತಾನೆ ಅಂದರೆ ರಾಜಶೇಖರದ ದುಡ್ಡು ಕೇಳೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಸೊ ರಾಜಶೇಖರ ಬೈಬೋದು ಅಂದ್ಕೊಳ್ತೀನಿ. ಅದನ್ನೇ ಅಲ್ಲಿ ಆಲ್ರೆಡಿ ಡಿಕ್ಲೇಟ್ ಮಾಡ್ತಾ ಇರೋದು ನೋಡೋದ. ಕಾರ್ಯಕ್ರಮ ವಹಿಸ್ಬಿಟ್ರು. ಆ್ಯಕ್ಚುಲಿ ಮುದುಕರು ಗಲಾಟೆ ಮಾಡ್ತಾಯಿದ್ರು. 4-5 ಜನ ಇದ್ದರು ಮುದುಕರು, ಗಲಾಟೆ ಮಾಡ್ತಾಯಿದ್ರು ಇಲ್ಲಿ. ಬೆಳಿಗ್ಗೆಯಿಂದ ಎಷ್ಟು ಸರಿ ನೋಡ್ತೀವಿ. ಕುಬುದಾಳ ಕಲ್ಲಲ್ಲಿ ಬಾಲ ಗೊಚ್ಚಿಲ್ಲ, ಆದರೆ ನೋಡಿ ಸುಸ್ತಾಗ್ಬಿಟ್ಟಿದ್ದೀವಿ. ಪ್ರತಿ ಒಂದು ಎಷ್ಟು ಒಂದು 10 ಅಡಿವರೆಗೂ ಸರಿ ಒಬ್ಬೊಬ್ಬ ನೋಡ್ತೀನಿ ನಾನು. 10 ಅಡಿ 100 ಮೀಟ್ರಿಗೆ ಒಬ್ಬ ಸಿಗ್ತಾನೆ. ಫೆಬ್ರವರಿ ಅಲ್ವಾ, ಅದಕ್ಕೆ ಲಕ್ಷ್ಮಮ್ಮ ಅವಿಶ್ ಅದೇ ಸಿಗ್ತಾರೆ ಬಡ್ಡೆ. ಬೆಳಿಗ್ಗೆ ತಿನ್ಬಿಟ್ಟೆಲ್ಲ ರೈಸ್ ಬಾತು ಮತ್ತು ಕುಮಾರ್ ಕೊಟ್ಟಿದ್ದು ರೈಸ್ ಬಾತ್ ಮತ್ತು ಇವ್ರದ್ದು ಯಾರ್ದು ಸಂತೃಪ್ತಿ ರೈಸ್ ಬಾತ್ 2 ತಿಂದೆ. ಹೆವಿ ಸುಸ್ತಾಗ್ತಾಯಿದೆ. ನೀರು ಅಷ್ಟಿಷ್ಟು ಕುಡಿದಿಲ್ಲ ಅವರು. ಯಪ್ಪ ಕಡಿಮೆ ಇದ್ದರೂ ಅದಕ್ಕೆ 2 ಲೀಟ್ರ್ ನೀರು ಕುಡಿದಿದ್ದೀನಿ ಅವಾಗಿಂದ. ಈಗಲೇ 2 ಗ್ಲಾಸ್ ನೀರು ಕುಡಿದೆ ಅಲ್ಲಿ. ಇದೇ ಬರ್ತಾವೆ ಅಂಗಡಿ ಬಡಗಿದ್ರಲ್ಲ, ಅದು ರೆಗ್ಯುಲರಾಗಿ ಕುಡಿತಾ ಇರ್ತಿದ್ದಲ್ಲ, ಅಲ್ಲಿಲಿ 2 ಗ್ಲಾಸ್ ನೀರು ಕುಡಿದೆ. ಅದೇ ಅರ್ಧ ಲೀಟ್ರ್ ನೀರು ಕುಡಿದೆ ಆಗಿಲ್ಲ.
ಹಾಕ್ಸ್ಬೋದಿಲ್ಲ ಭಾಳ ಹೆಚ್ಚು. KB 6171 ಸ್ಟ್ರೈಟ್ ಹೋಗ್ತಿದ್ದೆ ಈ ಕಡೆಗೆ ಬರ್ತದೆ ಬಡ್ಡಿ ಇವಾಗ. ಆಟೋ 5125 A 55A 55A 5125. ಇಲ್ಲಿಂದ ಬಂದರೆ ಸುಮಾರು 4-5 ಬೈಕ್ ಕಲಿದ್ವು. ಯಾವುದೇ ನಂಬರ್ ಓದಕ್ಕೆ ಹೋಗಿಲ್ಲ ಅವತ್ತಲ್ಲಿ. ಕಿಯಾದ ಯಾವುದೋ ಒಂದು ಯಾವುದಾದ್ರು ವಾಟ್ ಆಗೋದಿಲ್ಲ. ಕಿಯಾ ಯಾರು ಧರಿಸ್ಕೊತಾರೆ ದಪ್ಪಗೋಸ್ಕರ ಓದಷ್ಟೇ ಏನಾದ್ರು ಊಟ ಸಿಗುತ್ತೆ ಅಂತ ಕ್ಲಿಕ್ ಮಾಡ್ತಾರೆ. ಎರಡರಲ್ಲಿ ಒಂದಾಗುತ್ತೆ. ಒಂದೇ ಯಾಕೆ ಅಂತ 2 ತಂಡ 12 ಗಂಟೆಗೆ ಬಂದು ಕಾಯ್ತಾರೆ ಗುರು. 12 ಗಂಟೆಗೆ ಬಂದು ಕಾಯ್ತಾ ಇರೋದು. ವಾಯ್ಸ್ ಕೇಟ್ರಿಂಗ್ಸ್ ಒಂದು, ಇನ್ನೊಂದು ಅವಯ್ಯ ಫುಲ್ ಮಿಲ್ಸು ಇನೋವಾ ಕಾರು. ಅವರು ವೈಟ್ ರೈಸು, ಇವರು ರೈಸ್ ಬಾತು. ಎರಡೂ ಸೂಪರಾಗಿರುತ್ತೆ ಇವತ್ತು. ಬೆಳಗ್ಗೆನೇ ಫುಲ್ ಮಿಲ್ಸ್ ತಿಂದ್ಬಿಟ್ಟಿದ್ದೀನಿ. ಬೆಳಗ್ಗೆ ತಿಂದಿರೋದು ಇನ್ನೂ ಹೊಟ್ಟೆ ಒಳಗೆ ಐತೆ, ಆರೋಗ್ಯನೇ ಆಗಿಲ್ಲ. ಬೇದಿ ಮಾತ್ರ ಬೇರೆ ಹಾಕೋರೆ. ಊಟ ಮಾಡೋಕ್ಕೆ ಇಲ್ಲಿವರೆಗೆ ಬಂದಿದ್ದೀನಿ, ಆದರೆ ಊಟ ಮಾಡೋಕ್ಕೆ ಹೊಟ್ಟೆ ಒಳಗೆ ಜಾಗ ಇಲ್ಲ. ಜಲ ಮಾತ್ರ ಇಲ್ಲಿ ಬೆಳಗ್ಗೆ ಸಾಯಂಕಾಲ ಗಂಟೆ 24/7 ಡಿಸ್ಟ್ರಿಬ್ಯೂಷನ್ ಮಾಡೋರು ಇರ್ತಾರೆ. ಅದೆಲ್ಲಂತೂ ಯಾವುದೇ ಅನುಮಾನ ಬೇಡ. ಕೊಟ್ಟವರೇ ಬೀದಿ ಬರಬೇಕು ಅಷ್ಟೇ. ಈಸ್ಕೊಂಡವ್ರು ಯಾವತ್ತೂ ಮನೆ ಒಳಗೆ ಹೋಗಲ್ಲ. ಈಸ್ಕೊಂಡವ್ರು ಇಲ್ಲೇ ಇರ್ತಾರೆ. ಕೊಡ್ತಾನೆ ಇದೆ, ಒಂದಲ್ಲ ಒಂದು ದಿವಸ ಅವನೇ ಬೀದಿಗೆ ಬರ್ತಾನೆ ಅಷ್ಟೇ. KF42L 9851 KF42L 9851 ಕಾಲು ಪ್ರಕಾಶ್ ಬಾಲಾಗೋಚೆ ಇದು ಒಬ್ಬ. ಎಲ್ಲ ಕಡೆ ಇರಲಿ. ಇದು ಸಿಗರೇಟ್ ಸೇರ್ತಿದ್ದಂದರೆ ಸುಸ್ತು, ಹೊಗೆ ಸುಸ್ತು. ಉಸಿರು ಬಿಡಿಸ್ತೀನಿ ಅಂತ ಈಗ ಆಲ್ರೆಡಿ ಹೇಳಿಲ್ವ. ಅದನ್ನು ಸಿಕ್ಕಾಪಟ್ಟೆ ನೀರು ಕುಡಿದು ಸಾಕಾಗೋಯ್ತು ಅಂತ. ಬೆಳಿಗ್ಗೆ ಹೊಟ್ಟೆ ತುಂಬ ನೀರೇ ಇದೆ ಗುರು. ಇಲ್ಲಿ ಊಟನೇ ತಿನ್ನೋಕ್ಕಾಗಲಿಲ್ಲ. ಆ್ಯಕ್ಚುಲಿ ಹಾಕ್ಸ್ಕೊಂಡಿದ್ದು ಊಟನ ಹಂಗೆ ಬಿಟ್ಬಿಟ್ಟೆ. ಸ್ವಲ್ಪ ಹಾಕ್ಸ್ಕೊಂಡೆ, ಆಮೇಲೆ ಹೊಟ್ಟೆ ಹಸಿಬೋದು ಅಂತ ತಿನ್ನೋಕ್ಕೆ ಆಗಿಲ್ಲ. ಅಷ್ಟೊಂದು ನೀರು ಕುಡ್ದಿದ್ದಲ್ಲ, ಎಲ್ಲಿ ತಿನ್ನೋಕ್ಕಾಗುತ್ತೆ, ತಿನ್ನಲಿಲ್ಲ. ಸೊ ಇನ್ನು ನೆಕ್ಸ್ಟ್ ಏನಾಯ್ತಪ್ಪ ಅಂದರೆ, ಆ ಹುಡುಗನ ಗಾಡಿ ನಂಬರ್ ಹೇಳಿದ್ನಲ್ಲ, ಆ ಹುಡುಗ ಕುಂದ್ರಕಂದನ ಬಲಂಗುಚ್ಚಿ. ಅವನು ಇದಕ್ಕೆ ಬರ್ತಾನೆ. ಅದಕ್ಕೆ ಅಲ್ಲಿ ಊಟ ಮಾಡ್ಕೊಂಡು ಅವನು ಊಟ ಮಾಡ್ದ. ಸೊ ಅವನು ಅಲ್ಲಿ ಊಟ ಬಡಿಸ್ತಾ ಇದ್ರಲ್ಲ, ಊಟ ಬಡಿಸೋರು ಮಜ್ಜಿಗೆನ ಎಲ್ರಿಗೂ ಹಾಕ್ತಾಯಿದ್ರು. ಬರೀ ಮಜ್ಜಿಗೆ. ಬೇಸಿಕಲಿ ನಾನೇನು ಮಾಡಿದೆ, ಎಲ್ರಿಗೂ ಹೋಗ್ತಿದ್ರಲ್ಲ ಅಂದ್ಬಿಟ್ಟು ನಾನು ತಟ್ಟೆ ಹೊಡೆದೆ. ಬೋಳಿ ಮಗ ಅಂತಾನೆ, ರೈಸ್ ಹಾಕ್ಸ್ಕೊಳ್ಳಿ ಅಂತಾನೆ. ರಾಜಶೇಖರನ ಬಲಂಗುಚ್ಚಿ ಅವನು. ಅದನ್ನು ರೈಸ್ ಹಾಕ್ಸ್ಕೊಳ್ಳಿ ಅಂತ ಹೇಳ್ತಾನೆ. ಅಂದರೆ ಬೇರೆ ಯಾರಿಗೂ ಕಮೆಂಟ್ ಮಾಡ್ತಾಯಿದ್ರು, ನನಗೆ ಹೇಳ್ತಾನೆ ರೈಸ್ ಹಾಕ್ಸ್ಕೊಳ್ಳಿ ಅಂತ. ಸೊ ಅದು ಆದ ತಕ್ಷಣವೇ ಪ್ರಕಾಶ್ ಬಾಲಂಗೋಚಿ ಕಾಣಿಸ್ಕೊಳ್ತಾನೆ, ಮತ್ತು ಕುಬುದಳ ಕಂದರ ಬಾಲಂಗೋಚಿ ಕಾಣಿಸ್ಕೊಳ್ತಾರೆ. ಅಂದರೆ ನಂಬರ್ 1 ನಂಬರ್ 2 ಪ್ರಕಾಶ್ ನಂಬರ್ 1 ಮತ್ತು ಅವಿಶ್ ನಂಬರ್ 2 ಕ್ಲೈಮ್ ಮಾಡಿದ್ದಾರೆ ಅಂತ ಅರ್ಥ. ಈಗ ಅದ್ರ ಜೊತೆಗೆ ಬಿಡ್ರಪ್ಪ ಇವೆಲ್ಲ ಕಥೆ ಹೇಳ್ತಾ ಕೊಟ್ಕೊಂಡ್ರೆ ಇದೆಲ್ಲ 1, 2, 3 ಎಲ್ಲ ತುಂಬ ಸರಿ ಹೇಳಿದ್ದೀನಿ. ಆ ಕಡೆ ಇರಲಿ. ಸದ್ಯಕ್ಕೆ ನಡೆದಿದ್ದು ಇನ್ಸಿಡೆಂಟ್ ಅದು ಎವಿಡೆನ್ಸ್ ಬೇಕಲ್ವಾ, ಅದಕ್ಕೆ ಹೇಳ್ತಾ ಇದೆ. ಅಪ್ಪ ಮಾತಾಡೋಕ್ಕೆ ಆಯ್ತಲ್ಲ, ಹೆವಿ ಟಯರ್ಡ್ ಆಗ್ತಿದೆ. ಈಗ ಯಾರು ಹುಡುಗಿ ಹಿಡ್ಕೊಂಬಂದ್ರೆ ಮಾತ್ರ ಖಂಡಿತ ಏಟ್ ಹೊಡಿಸ್ಕೊತೀನಿ. ಅಲ್ಲಾಡಕ್ಕೆ ಹೋಯ್ತಲ್ಲ, ಅಷ್ಟೊಂದು ಟಯರ್ಡ್ ಆಗ್ತದೆ. ಹೋಗಿ ಪಾರ್ಕಲ್ಲಿ ರಂಗ ಬಿಟ್ಟಲ್ಲ ಅಂತ ಮಲಿಕೊಬಿಡ್ತೀನಿ ಆರಾಮ್ಸಾಗೆ. ಜಾಗ ಇದ್ದರೆ ಇರಲಿ ಬಿಡಲಿ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಸಕ್ಕತ್ತ ಮಲಿಕೊಬಿಡ್ತೀನಿ. ಆಗ್ತಾಯಿಲ್ಲ, ಟಯರ್ಡ್ ಆಗ್ತಾಯಿದೆ ಹೆವಿ. ಅದು ಹೇಳಿ ಹಾಕೊಂಡ್ರೆ ಬಟ್ಟೆ ಬೆಳಿಗ್ಗೆ ಊಟದಲ್ಲಿ ಸಿಕ್ಕಾಬಿಡ ಸುಸ್ತಾಗ್ತಾಯಿದೆ.
K09AA5435 ಖುಷಿ ಫುಟ್ಪಾತ್ ಮೇಲೆ ನಿಂತಿರೋದು ಏನಿಗೆ ಗೊತ್ತಾ? ಪುಟ್ಟರಾಜ. ಈಗ ಬೆಳಗ್ಗೆ ಊಟ ಮಾಡಿದೆ ನಾನು, ಓಕೆನಾ? ಮಧ್ಯಾಹ್ನ ಊಟ ಇದ್ದರೂ ತಿನ್ನೋಕ್ಕಾಗಲಿಲ್ಲ. ಯಾಕೆ ಅಂದರೆ ಹೊಟ್ಟೆ ತುಂಬ ನೀರಿದೆ, ಕುಡಿದ್ಬಿಟ್ಟಿದ್ದೀನಿ. ಎಷ್ಟು ನೀರು ಕುಡಿದಿದ್ದೀನಿ ಅಂದರೆ ಅಯ್ಯಪ್ಪ ಶೂನ್ಯ. ಬೆಳಗ್ಗೆ ರೈಸ್ ಬಾತ್ ಎಷ್ಟು ಹೋಗಿ ಬಿಡ್ತಾ ಇದ್ರು. K10F353 ನಾಟ್ ಶ್ಯೂರ್, ಸರಿಯಾಗಿ ಕಾಣ್ತಲ್ಲ. ಅದಕ್ಕೆ ಒಂದ್ಸರಿ ಕನ್ಫರ್ಮ್ ಮಾಡ್ತೀನಿ. ಹೆವಿ ಹೋಗಿ ಸ್ಮೋಕ್. ಅದೇ 353 K010F353 ಹೆವಿ ಸ್ಮೋಕ್ ಇದೆ. ಸಿಕ್ಕಾಬಿಟ್ಟೆ ಇದ್ಬಿಡ್ತಾ ಏದು ಸಿರು ಬಿಡೋಂಗೆ ಆಗಿದೆ. ಅಂದರೆ ಸಿಕ್ಕಾಬಿಟ್ಟೆ ದಾಹ ಆಗ್ತಿದೆ. ದಸರಾ ದಾವು. ನೀರು ಕುಡಿಬೇಕು ಸಿಕ್ಕಾಬಿಟ್ಟೆ. ವಾಟರ್ ಕುಡಿಬೇಕು ಈಗ ನಾನು ಸಿಕ್ಕಾಬಿಟ್ಟೆ. ಆಲ್ರೆಡಿ ಎಷ್ಟೋ ಲೀಟ್ರ್ ನೀರು ಕುಡಿದ್ಬಿಟ್ಟಿದ್ರು. ಅಲ್ಲೇ ಏನಪ್ಪ ಅದು ತಂಡ, ಅಲ್ಲೇ 2 ಗ್ಲಾಸ್ ನೀರು ಕುಡಿದ್ನ. ಆ ಬಡ್ಡಿ ಮಕ್ಳು ನೀರು ಹಾಕೋಕ್ಕೂ ಸಾಯ್ತಾಯಿದ್ರು. ಕೊನೆಗೆ 1 ಗ್ಲಾಸ್ ಆ್ಯಕ್ಚುಲಿ 2 ಸರಿ ಕುಡಿದೆ, ಅರ್ಧ ಹಾಕಿದ್ರು. 1 ಗ್ಲಾಸ್ ಕುಡಿದ್ನ. ಪುರಿ ಅದಾದಮೇಲೆ ವರುಣ್ ಅವ್ರ ಅಂಗಡಿ ಟೀ ಕುಡಿದ್ನಲ್ಲ, ಚೋಟಾ ಟೀ, ಆವಾಗ ಒಂಚೂರು ನೀರು ಕುಡಿದ್ನ. ಪುರಿ ಅದಾದಮೇಲೆ ಅರಸ್ ರೋಡಲ್ಲಿ 2 ಸರಿ ನೀರು ಕುಡಿದಿದ್ದೀನಿ, 2 ಗ್ಲಾಸ್ ನೀರು. ಅದಕ್ಕೆ 1 ಲೀಟ್ರ್ ಅಪ್ರಾಕ್ಸಿಮೇಟ್ 2 ಲೀಟ್ರ್ ನೀರು ಕುಡಿದಿದ್ದೀನಿ. ಪುನಃ ಊಟ ಮಾಡೋಕ್ಕಾಗಲೇ ಇಲ್ಲ ಕೊನೆಗೆ. ಪುನಃ ಇನ್ನೂ ನೀರು ಕುಡಿದೆ. ಸ್ವಲ್ಪ ಮಜ್ಜಿಗೆ ಬಿಡ್ಕೊಂಡು ಕುಡಿದೆ. ಆ ಮಜ್ಜಿಗೆ ಹಾಕೋಕ್ಕೂ ಸಾಯ್ತಾಯಿದ್ರು. ಅದನ್ನು ಪ್ರೀವಿಯಸ್ ವೀಡಿಯೋಲ್ಲ ಹೇಳ್ದೆ. ಸೊ ತಿಂದಿದ್ದು ಸರಿಯಾಗಿ ಆಗ್ತಿಲ್ಲ. ನೆನ್ನೆ ತಿಂದಿದ್ದೆಲ್ಲ ಅಸಿಡಿಟಿ, ಹೊಟ್ಟೆಲ್ಲ ಊದ್ಕೊಂಡಿತ್ತು. ಅಸಿಡಿಟಿಗೆಲ್ಲ ಅವರೇನೋ ಕೆಮಿಕಲ್ ಡ್ರಗ್ಸ್ ಹಾಕ್ಕೊಟ್ಟಿದ್ದಕ್ಕೆ. ಸೊ ಪುರ್ರ ಗಿಡಿಗೆಲ್ಲ ಬೇದಿಗೆ ಹೋಗಿದ್ದೀನಿ, ಅದೆಲ್ಲ ವೀಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಸೊ ಇನ್ನು ನೆನ್ನೆ ಹಾಕತ್ತೆ ಆದರೆ ಇವತ್ತು ಸುಸ್ತು, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಆ್ಯಕ್ಚುಲಿ ವಾಯ್ಸಲ್ಲಿ ಇದಾಗುತ್ತೆ ನಿಮಗೆ. ನಾನು ನಡೆಯೋಕ್ಕೆ ಹೋಗ್ತಾಯಿಲ್ಲ. ತುರಾಡ್ಕೊಂಡು ಎಣ್ಣೆ ಹೊಡೆದು ತುರಾಡ್ಕೊಂಡು ಹೋಗ್ತಾರಲ್ಲ, ಹಂಗೆ ತುರಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಜೊತೆಗೆ ಸುಸ್ತು, ಮಾತಾಡೋಕ್ಕೆ ಹೋಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಈಗ ಹೊಟ್ಟೆ ಒಳಗೆ ಜಾಗನೇ ಇಲ್ಲ ನೀರು ಕುಡಿಯೋಕ್ಕೆ. ಆದರೂ ಅಷ್ಟೊಂದು ದಾಹ ಆಗ್ತಾಯಿದೆ. ಬಾಯಾರು ಸಿಕ್ಕಾಪಟ್ಟೆ ಆಗ್ತಿದ್ದಾರೆ. ನೀರು ಕುಡಿಯೋಕೆ ಹೊಟ್ಟೆ ಒಳಗೆ ಜಾಗ ಇದಾವೆ. ಅಯ್ಯಪ್ಪ ಹೋಗಿ ಸುಮ್ಮನೆ ಪಾರ್ಕಲ್ಲಿ ಎಷ್ಟಾಗಲೇ ಜಾಗ ಸಿಗುತ್ತೆ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೋಗಿ ದವಾಕೊಂಡು ಬಿತ್ಕೊಂಡ್ಬಿಡ್ತೀನಿ. ಹಬ್ಬ ಆಗ್ತಾಯಿಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ಒಂದು 2 or 3 hours ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎದ್ದು ಏನಾದ್ರು ಒಂದು ಕತೆ ಮಾಡಬೇಕು. ಸೊ ಅದಕ್ಕೆ ಅವ್ರು ಖುಷಿ ತೋರಿಸ್ತಾ ಇರೋದು ಅಂದರೆ ಊಟ ಕೊಡೋಲ್ಲ, ಕೊಟ್ಟರು ಒಂದೆಲ್ಲ ಒಂದು ಕತೆ ಮಾಡಿ ಕೂರಿಸ್ತೀವಿ ಅಂತ. ಇದು ಕೇವಲ ಊಟ ಅಷ್ಟೇ ಅಲ್ಲ, ಹುಡುಗಿಯರು ಅಷ್ಟೇ. ಇದೆಲ್ಲ ಮಾತುಕತೆಯಲ್ಲಿರೋದು ಅದೇ. ಆ್ಯಕ್ಚುಲಿ ಶಾಂಭವಿ ಐಶ್ವರ್ಯ ಅರ್ಜುನ್ದಿನೇನೋ ಕತೆ ಬರ್ತಾಯಿದೆ ಹತ್ರಕ್ಕೆ. ಈಗ ಅಗ್ಲೇಡಿ ಶಾಂಭವಿ ಗೌಡ ಜೀಪ್ ಪೊಲೀಸಿದು ನಮ್ಮದೇ ಜಪ್ನಳ್ಳಿ ಮೈಸೂರು K55 ಮತ್ತು P ಪೊಲೀಸು. ಡಬಲ್ ಸ್ಟ್ಯಾಂಡ್ ಫಾರ್ 5555 K55. ಸೊ ಇದು ಕತೆ. ಸೆಕ್ಯೂರಿಟಿ ಸುರೇಶ ಪ್ರಕಾಶನ ಬಲ ಹಚ್ಚಿದೆ. ಅಯ್ಯಪ್ಪ ಈಗ ಮಾಡಿ ತಲುಪಿಬಿಡೆ. ನೀರು ಕುಡಿಬೇಕು, ಇನ್ನೂ ನೀರು ಕುಡಿಬೇಕು. ದಾವು ಆಗ್ತಾಯಿಲ್ಲ, ಡೇಂಜರಸ್ ಅಂತ. ಜಿಗರ್ ತಪ್ಪಕ್ಕಂತ ಹೋಗಿಲ್ಲ, ಬಿಡ್ಕೊತೀನಿ ಸಿಕ್ಕದಷ್ಟು ಜಾಗದಲ್ಲಿ. ಮರಗಳಲ್ಲಿ ಬೇರೆ ಎಲ್ಲ ಉಳಿದಿಸ್ಬಿಟ್ಟಿದೆ. ಎಲ್ಲೋ ಬಿಸಿಲು, ಎಲ್ಲ ನೆರಳಿಲ್ಲ, ಎಲ್ಲ ಕಡೆ ಬಿಸಿಲು. ಆ್ಯಕ್ಚುಲಿ ಇಂಥ ಸಮಯದಲ್ಲಿ ಜಾಗನೂ ಇಲ್ಲ ಗುರು. ಇಂಥ ಸಮಯದಲ್ಲಿ ಅಲ್ಲಿಗೆ ಹೋಗ್ತಿದ್ದೆ, ಸರ್ಕಸ್ ಗ್ರೌಂಡಲ್ಲಿ ಮಲಿಕೊತಾ ಇದೆ. ಇವಾಗೆಲ್ಲ ಇವಾಗೆಲ್ಲ ನೋಡೋದ, ಇಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ತಾಚ್ಕೊತೀನಿ. ಎಲ್ಲ ಕಡೆ ಫಿಲಪ್ ಗುರು, ಎಲ್ಲಿ ಜಾಗ ಇಲ್ಲ, ಎಲ್ಲ ಕಡೆ ಫಿಲಪ್. ಬಿಸಿಲಿರೋ ಕಡೆ ಎಲ್ಲ ಎರಳಿರೋ ಕಡೆ ಎಲ್ಲ ಫಿಲಪ್ ಆಗಿದೆ. ತೇಕಿದ್ರೆಲ್ಲ ಈಚೆ ಹೋಗ್ತದೆ ಬಸಕ್ಕಂತ. ಅಷ್ಟೊಂದು ನೀರು ಕುಡಿದಿದ್ದೀನಿ. ಜಾಗ ಎಲ್ಲೂ ಇಲ್ಲ, ಫುಲ್ ಬಿಸಿಲು, ಹೆವಿ ಬಿಸಿಲು ಎಲ್ಲ ಕಡೆ. ಟವಲ್ ಬೇರೆ ಇಲ್ಲ, ಇದ್ದಿದ್ರೆ ನೆಲ ಮೇಲೆ ಮಲ್ಕೊಬಿಡ್ತಾ ಇದೆ. ತೆಗೆ ಎಲ್ಲಿ ಮೇಲೆ ಮಡಗೋ ಆಪ್ಷನ್ನೇ ಇಲ್ಲ, ಎಲ್ಲ ಕಡೆ ಬಿಸಿಲಿದೆಯಲ್ಲ ಹೆವಿ. ಓಹ್ ಯಪ್ಪ ಸವಿ ಟೈರ್ಡ್ ಆಗ್ತದೆ. ಎಲ್ಲರೂ ಹೊರಗಡೆ ತುಬಕ್ಕಂತ ಬಿತ್ಕೋಬೇಕೀಗ ನಾನು ಅರ್ಜೆಂಟಾಗಿ. ಇಂಥ ಬಡ್ಡೆತ್ತವ ಗಟ್ಟೆಕಚ್ಚು ಜಲಗಳವ್ರು ಅಂದರೆ ಗುರು ಎಲ್ಲೂ ಜಾಗ ಇಲ್ಲ ಗುರು. ಇಡೀ ಪಾರ್ಕಲ್ಲಿ ಎಲ್ಲೂ ಜಾಗ ಇಲ್ಲ. ಜರಳಿದ್ದೆ ಎಲ್ಲ ಕಡೆ ಬಲ್ಗಿದ್ದಾರೆ. ನೋಡಿ ರಗ್ಗೋಸ್ ಕಡೆ ಬಲ್ಗವ್ರು ಅಚ್ಚುಕಟ್ಟಾಗಿ. ಅಲ್ಲಿ ವರ್ಕೌಟ್ ಮಾಡ್ತಾರೆ, ಅಲ್ಲಿ ಯಾರೋ ಮುಚ್ಚಿ ಮಲ್ಗಡ. ಇಲ್ಲಿ ರೋಡಲ್ಲೇ ಇಲ್ಲಿ
ಎಲ್ಲೂ ಜಾಗ ಇಲ್ಲ, ಫುಲ್ ಎಲ್ಲ ಕಡೆ ಬ್ಲಾಕ್. ಒಂದು ಬರೋಕೆ ಹಾಕಿ ಅನ್ನಿಸ್ತಾನೆ. ಸಂತೋಷ, ಸಮರ್ಥ ಸಂತೋಷ ಸಿಂಹ. ಎಲ್ಲೇ ಬಾಯ್ಬಿಟ್ಗೆ ನೋಡ್ತಾ ಇತ್ತ ಕಡೆಗೆ ನವೀನ ಏನು ಮಾಡ್ತಾನೆ ಅಂತ. ಹತ್ತಿರ ಬರ್ತಿದ್ದ ಕೆಮ್ತಾನ ಅವನು. ಏನಿವತ್ತು ಗೊತ್ತಿಲ್ಲ, ಎಲ್ಲ ಸ್ಪೆಷಲು ಹೋಟೆಲ್ ಗಾಡಿಗಳು ಇವೆಲ್ಲ ಮುಂಚೆ ನೋಟಿಸ್ ಮಾಡ್ತಿರಲಿಲ್ಲ, ಇತ್ತೀಚೆಗೆ ಜಾಸ್ತಿ ಆಗಿದೆ ಇದೆಲ್ಲ. ಮುಂಚೆ ಇದೆಲ್ಲ ನೋಡ್ತಿರಲಿಲ್ಲ. ಅಂಥ ಜನನೂ ಇರ್ತಾರೆ. ಉಗಿದಿದ್ದ ಅನ್ಸೋಳ ಮುಖ ಕವರಾಗಿರಲ್ಲ ಏನೋ. ಇಲ್ಲಿ ಓಡಾಡೋ ಜಾಗ ಚೆನ್ನಾಗಿರೋದು ಎಲ್ಲ ಎತ್ತಿಸ್ಬೇಕು. ಇಲ್ಲೂ ಅಷ್ಟೇ ಹಾಕಿ ಯಾರೋ ಮಾರ್ಕೆಟ್ ಮುಂದೆ ಇದು ಕೆ ಆರ್ ಅಲ್ಲ, ಯಾವುದು ದೇವರಾಜ ಮಾರ್ಕೆಟ್ ಯಾವುದೋ ಒಂದು ಹೋಟೆಲ ಮಾರ್ಕೆಟ್. ಮತ್ತು ಇಲ್ಲಿ ಚಿಕ್ಕಗಡಿಯಾರ ಸುತ್ತಲೂ ಎತ್ತಿಸ್ಬೇಕು. ಆ್ಯಕ್ಚುಲಿ ಚಿಕ್ಕಗಡಿಯಾರ ಸುತ್ತ ಒಂದು ಪಕ್ಕ ಓಕೆ ಮ್ಯಾನೇಜಬಲ್, ಆದರೂ ಹೆಚ್ಚೋದು ಬೆಟರು. ಇದು ಆ್ಯಕ್ಚುಲಿ ಅಲ್ಲಿ ಬಂದು ಕೂತ್ಕೊಂಡಿದ್ದಾರಲ್ಲ ಇವರುಗಳೆಲ್ಲ ಯಾಕೆ ಬಂದು ಸೆಟ್ಲ್ ಆಗೋದು ಗೊತ್ತಾ? ಲೇಡೀಸ್ಗಳು ಸಿಟಿ ಕಾರ್ಪೊರೇಷನ್. ನನಗೂ ಇಲ್ಲಿ ಚಾರ್ಜ್ ಮಾಡ್ತಾ ನಿಂತ್ಕೊಂಡಿದ್ರೆ ಇಂಥ ಸಮಸ್ಯೆಗಳಾಗಲ್ಲ. ಕುತ್ಕೊಂಡ ತಕ್ಷಣ ಬರ್ತಾರೆ ಇವುಗಳೆಲ್ಲ. ಯಾಕೆಂದರೆ ಕುತ್ಕೊಂಡ ತಕ್ಷಣ ಬೇರೆಯವ್ರಿಗೆ ಹೆಂಗೆ ವ್ಯೂ ಕಾಣ್ತಿದೆ ಅಂದರೆ, ನಾನು ಕುತ್ಕೊಂಡಿರೋದು ಅವ್ರುಗಳನ್ನು ನೋಡೋದಕ್ಕೆ ಅನ್ನೋ ಥರ ಕಾಣಿಸ್ತಿದೆ. ಸೊ ಅದಕ್ಕೋಸ್ಕರ ಮಾಡಿದೆ. ಅಲ್ಲವಳು ಆನಂದ ಬ್ಯಾಗ್ ತೋರಿಸ್ತಾ ಇದ್ದಾಳೆ. ಅವಳು ಆನಂದ ಮತ್ತು ಇನ್ನೊಂದು MIನ ಯಾವುದೋ ಒಂದು ಬ್ರೌನ್ ಕಲರ್ ಬ್ಯಾಗ್ ಮತ್ತು ಆನಂದ್ ಟೆಕ್ಸ್ಟೈಲ್ಸ್ದು 2 ಬ್ಯಾಗ್ ತೋರಿಸ್ತಾ ಇದ್ದಾಳೆ ಮುಂದೆ. MI ವ್ಯೋಮ ಕಸ ತಂದಿಲ್ಲ ಆಗ್ತಾ ಇರೋದು. ಏನೋ ಕ್ಲೀನ್ ಮಾಡ್ತಾಯಿದ್ದೀನಿ, ತೋರಿಸ್ಕೊಳ್ತಿರೋದ ಏನಾದರೂ ಆಗಲಿ, ನನಗೆ ತೊಂದರೆ ಆಗ್ತಾಯಿದೆ ಅಷ್ಟೇ. ಸೆಕೆಂಡ್ಲಿ ಅದರಿಂದ ಮೀನಿಂಗ್ ಏನಾದರೂ ಇರಲಿ, ನನಗಂತೂ ತೊಂದರೆ ಆಗುತ್ತೆ. ನಾನು ಕೂತ್ಕೊಳ್ಳೋ ಜಾಗದಲ್ಲಿ ತಂದು ಬಂಡಿಗೆ ಇಡೋದು. ಅದು ಆ್ಯಕ್ಚುಲಿ ಶ್ರುತಾ ಬಳ್ಳಾಳಿಗೋಸ್ಕರ ಕ್ಲೀನ್ ಮಾಡಿ. ಆ್ಯಕ್ಚುಲಿ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಶ್ರುತಾ ಬಳ್ಳಾಳಿಗೋಸ್ಕರ ಇದು ಅರೇಂಜ್ ಮಾಡಿದ್ದೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಇದರಿಂದ ನನಗಂತೂ ಪ್ರಯೋಜನ ಅಂತೂ ಏನೂ ಇಲ್ಲ. ಇದರಿಂದ ನೆಗೆಟಿವ್ ಆಗಿ ಆಗೋದು, ಪಾಸಿಟಿವ್ ಅಂತೂ ಏನೂ ಇಲ್ಲ. ಈ ಪೋಸಲ್ಲಿ ಕೂತ್ಕೊಳ್ಳೋರು ಸುಮಾರು ಜನ ಇಲ್ಲಿ ಮುಂದೆ ಬಂದು ಕೂತ್ಕೊಂಡು ಸಾಕಾಗೋಯ್ತು ನೋಡಿ. ಸುಮಾರು ಜನ ಕೂತಿದ್ರು ಹುಡುಗರು
ದಾರಿ ಆ್ಯಕ್ಚುಲಿ ವಿಡಿಯೋ ಯಾರು ಕವರ್ ಮಾಡಿಲ್ಲ. ಪಕ್ಕದಲ್ಲಿ ಹುಡುಗರು ಕೂತಿದ್ರು, ಈ ಕಡೆ ಹುಡುಗರು ಕೂತಿದ್ರು, ಇಲ್ಲಿ ಕಿಸ್ಕೋಡಲ್ಲಿ ಎಲ್ಲ ಕಡೆ ಕೂತಿದ್ರು. ಈಗ ಒಂದಷ್ಟು ಜನ ಖಾಲಿ ಆದರೂ ಅಲ್ಲ ಬಸ್ ಆಯ್ಕೊಂಡಾರ. ಈ ಸುಮಾರು ಜನ ಇದ್ರು ಆ್ಯಕ್ಚುಲಿ. ಈಗ ಗಾಯವಾಗ ಒಂದಷ್ಟು ಜನ ಸಾಯ್ತಾ ಒಂದೇ ಸವಾಲು. ಪೋಸ್ ಇದೆ, ಆ ಪೋಸು ಗೋಡನ್ ಪೋಸ್ ಆ್ಯಕ್ಚುಲಿ. ಇದು ಗೋಡನ್ ಫಾರ್ಮುಲಾ ಪೋಸ್ ಇದೆ. JY1429 ಆ್ಯಕ್ಚುಲಿ TVS ಎಕ್ಸೆಲ್ ಸೂಪರ್ ಅಂತ ಅಂದ್ಕೊಳ್ತೀನಿ. ಫಾರ್ಮುಲಾ 1 ಕಾರ್ ರೇಂಜ್ಗೆ ಹೋದ್ರು ಅವರು. ಫಾರ್ಮುಲಾ 1 ಕಾರ್ ರೇಂಜ್ಗೆ ಹೆವಿ ಸ್ಪೀಡಲ್ಲಿ ಹೋದ್ರು. ಆ್ಯಕ್ಚುಲಿ ಏನೇನೋ ಡ್ರಾಮಾಗಳೆಲ್ಲ ನಡೀತಾ ಇತ್ತು. ನಾನು ತಲೆ ಕೆಡಿಸ್ಕೊಳ್ಳಿ ರೆಕಾರ್ಡ್ ಮಾಡೋದು ಅನ್ಕೊಂಡೆ ಬರ್ತಾ ಇದ್ದೇನೆ. ಆ್ಯಕ್ಚುಲಿ ಸುಮಾರು ದಿವಸ ಆಮೇಲೆ ಕೈಗೆ ಇಂಟರ್ನೆಟ್ ಬರ್ತಲ್ಲ, ಹೀಗಾಗಿ ಏನೇನೋ ಸರ್ಚ್ ಮಾಡ್ತೀನಿ, ಆನ್ಲೈನಲ್ಲಿ ಏನೋ ಸರ್ಚ್ ಮಾಡ್ಕೊಬರ್ತಾಯಿದ್ದೆ. ಅದು ತಗೊಳ್ಳಲ್ಲ ಅಂದ್ಕೊಂಡು ಸ್ವಿಂಕ್ ಅಂತ ಫಾಸ್ಟ್ ಆಗೋದು ಮುಂದೆ ಪಾಸ್ ಆದರು ಆ್ಯಕ್ಚುಲಿ. ಮನೇಲಿ ಮಾಡ್ತಾರೆ ಚೆನ್ನಾಗಿರ್ತದೆ. ನಾನು ಆ್ಯಕ್ಚುಲಿ ಸುಮ್ಮನೆ ಮಾತಾಡಿದ್ದು. ಹೋಟ್ಲೊಳಗಿಂದ ಈಚೆ ಬಂದ್ಬಿಟ್ಟು ಮೆಸ್ಗೆ ಹೋಗೋಬಿಟ್ಟಿರ್ತಾವ ಇವು. ಫುಟ್ಬಾತಲ್ಲಿ ಫ್ರೀಯಾಗಿ ಊಟ ಇಸ್ಕೊಳ್ಳೋದು ನಿಂತವ್ರು ಕಾಣ್ತಾ ಬಿಟ್ಟಿರ್ತಾವ. ಅದು ಅಲ್ಲದೆ ಬಂದು ಕಟ್ಟಿ ಬಂದು ತಗೊಳಿಸೋದು ಆಳುಗಳೆಲ್ಲ ಮಾಡ್ತಾರೆ ಒಳ್ಳೆ ಮಕ್ಕಳಿಗೆ. ಅದಂತೂ ಫ್ರೀಯಪ್ಪ. ಪ್ರಕಾಶ್ ಬಾಲಾಂಗೋಚಿ ಅಲ್ಲಿಬ್ಬರು ಹೊರಗಡೆ ಟೀ ಕುಡಿತಾರೆ. ಆ್ಯಕ್ಚುಲಿ ಏನಕ್ಕೆ ಅವ್ರ ಮಧ್ಯೆ ಕಟ್ಟಿಗೆ ಬಂದು ತಗಲಿಸಿದ್ದು ಅಂದರೆ ನನ್ನ ಪಾಡಿಗೆ ನಾನು ಮೊಬೈಲಲ್ಲಿ ಷಣ್ಮುಗಮ್ ಶೂಸ್ ಪ್ರಕಾಶ್ ಬಾಲಾಂಗೋಚಿ ನನ್ನ ಪಾಡಿಗೆ ನಾನು ಬರ್ತಾನೆ ಇದ್ದೆ. ಅಂದರೆ ಆಕಿ ಕಡೆ ಎಲ್ಲೂ ನೋಡಿಲ್ಲ, ಏನೂ ಕವರ್ ಮಾಡಿಲ್ಲ, ವೀಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ನನ್ನ ಮೊಬೈಲಲ್ಲಿ ಆನ್ಲೈನಲ್ಲಿ ಸುಮಾರು ದಿವಸ ಇಂಟರ್ನೆಟ್ ಆದಮೇಲೆ ಸುಮಾರು ದಿವಸ ಇಂಟರ್ನೆಟ್ ಸಿಗ್ತಲ್ಲ, ಸೊ ಅದು ಇದು ಚೆಕ್ ಮಾಡ್ತಾಯಿದ್ದೆ. ಸೊ ಟೈಮ್ ಸೇವ್ ಮಾಡೋಣ ಅಂತ ಮತ್ತು ಟೈಪ್ ಬೇರೆ ಮಾಡಬೇಕಲ್ಲ. ಈಗ ಆಕಿ ಕಡೆ ಫೋಕಸ್ ಮಾಡಲಿಲ್ಲ, ನನ್ನ ಪಾಡಿಗೆ ನಾನು ನನ್ನ ಕೆಲಸದ ಮೇಲೆ ಫೋಕಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಅದಕ್ಕೆ ಬಟ್ ಆ್ಯಕ್ಚುಲಿ ನಡ್ಕೊಂಡು ಹೋಗ್ತಿರೋದು ಗುದ್ದಿ ಮಾತಾಡಿಸ್ತಾ ಇರೋದು. ಅಂದರೆ ಹೋಗ್ತಿರೋದನ್ನ ಟಚ್ ಮಾಡ್ಕೊಂಡು ಹೋಗೋದು. ಪುಕ್ಸಟ್ಟೆ ಪ್ರಚಾರ. ಅದು ಆ್ಯಕ್ಚುಲಿ ಪುಕ್ಸಟ್ಟೆ ಪ್ರಚಾರ ಅಂದಲ್ಲ. ಅವನು ಇವಳು ಶ್ರೀತಾಬಳ್ಳಾಳ್ ಫ್ಯಾಮಿಲಿ ಅವನು ಇಲ್ಲೇ ಇದೆ ಅಂಗಡಿ ಹೆಂಗೆ ತಿರುಗಿಸ್ತವನ. ಇದೆಲ್ಲ ಫುಲ್ ಹುಡುಗರು ಪುಕ್ಸಟ್ಟೆ ಪ್ರಚಾರ. ಇದೆಲ್ಲ ಹಿಂದಿಗೆ ಬಾ ಅಂತ ಬರ್ತಿರೋದೆಲ್ಲ ರಾಂಗ್ ವೇ, ಇವ್ನು ತಿರುಗಿಸ್ತಿರೋದು ರಾಂಗ್ ವೇ. ಮಾಡೋಕ್ಕೆ ಅವಕ್ಕೂ ಕೇಮೆಲ್ಲ ನಮಗೂ ಮಾಡೋಕ್ಕೆ ಬಿಡೋಲ್ಲ ಸುಳ್ಳೆ ಮಕ್ಕಳು. ಉದ್ದಕ್ಕೂ ಇದೇ ಇರುತ್ತೆ. ಯಾಕಂದರೆ ಏನೂ ಕವರ್ ಮಾಡಿಲ್ವಲ್ಲ, ಅದಕ್ಕೆ ಕೇಸ್ ರಿಜಿಸ್ಟರ್ ಮಾಡಿದ್ಮೇಲೆ ಗೊತ್ತಾಗ್ತದೆ. ಇವಾಗೆಲ್ಲ ಪುಕ್ಸಟ್ಟೆ ಪ್ರಚಾರ ಆಗ್ತದೆ. ಕೇಸ್ ರಿಜಿಸ್ಟರ್ ಮಾಡಿದ್ರೆ ಗೊತ್ತಾಗೋದು ಬಡ್ಡೆಗಳಿಗೆ. ಅದೇ ಆ್ಯಕ್ಚುಲಿ ಏನಂದರೆ ಈಗ ವೀಡಿಯೋ ತೊಂದರೆ ಕೊಟ್ಟಾಗ ನಾನು ವೀಡಿಯೋ ಕವರ್ ಮಾಡ್ತೀನಿ. ಅವಾಗ ಆಬ್ವಿಯಸ್ಲಿ ಸುತ್ತಮುತ್ತ ಇರೋದೆಲ್ಲ ಕಾಣ್ತಿರ್ತದೆ. ಸೊ ಇದೆಲ್ಲ ದಾರಿ, ದಸರಾ ದಾರಿ. ಸೊ ದಸರಾ ದಾರಿ ಹೋಗಿ ನಾನು ಪ್ರಚಾರ ಮಾಡ್ತಾಯಿದ್ದೀನಿ ಅಂತ ಅರ್ಥ. ಸೊ ಪ್ರಚಾರ ಮಾಡಲಿ ಅನ್ನೋ ಕಾರಣಕ್ಕೆ ಹಿಂಗೆಲ್ಲ ಮಾಡೋದು. ಸೊ ಇದನ್ನು ಬೆನಿಫಿಟ್ ಯಾರಿಗೆ? ಅದರಿಂದ ಹೆಂಗೆ ಈಗೆಲ್ಲ ಬಡ್ಡೆಗಳಿಗೆ ಮಾಡ್ತೀನಿ. ಪೇಪರ್ ವರ್ಕ್ ಮುಗಿಲಿ, ಸೊ ಮತ್ತು ಕೈಗೆ ಲ್ಯಾಪ್ಟಾಪ್ ಬರಲಿ.
ಅಷ್ಟೇ